ನಮಸ್ತೆ. ಈ ವಿಡಿಯೋದಲ್ಲಿ ವಿ.ಟಿ.ಯು. ಮುದ್ದೇನಹಳ್ಳಿ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಪ್ಪ ವಿಶೇಷ ಈ ಕಾಲೇಜಲ್ಲಿ ಅಂದ್ರೆ, ನೀವು ಈಗ 1 ವರ್ಷಕ್ಕೆ ಕೆ.ಸಿ.ಇ.ಟಿಯಲ್ಲಿ ಯಾವುದೇ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ರೆ 1,25,000 ರಿಂದ 1,50,000 ನಿಮಗೆ ಖರ್ಚು ಬರುತ್ತೆ. ಆದ್ರೆ ನೀವೇನಾದ್ರೂ ಈ ತರ ವಿ.ಟಿ.ಯು. ಅಫಿಲಿಯೇಟೆಡ್ ಕಾಲೇಜಸ್ಸು, ಗವರ್ನಮೆಂಟ್ ಕಾಲೇಜಸ್ಸು, ವಿ.ಟಿ.ಯು. ಮುದ್ದೇನಹಳ್ಳಿ ಆ ತರ ಕಾಲೇಜಸ್ ನೀವೇನಾದ್ರೂ ಜಾಯ್ನ್ ಆದ್ರೆ ನಿಮಗೆ ಮ್ಯಾಕ್ಸಿಮಮ್ ಫೀಸ್ ಬಂದು 45 ರಿಂದ 50,000 ಒಳಗಡೆ ಮುಗಿಯುತ್ತೆ. ಜೊತೆಗೆ ನೀವೇನಾದ್ರೂ ಕ್ಯಾಟಗರಿ ಬಂದ್ರೆ ₹1 ಫೀಸ್ ಕಟ್ಟಂಗಿಲ್ಲ. 0 ಫೀಸಲ್ಲಿ ನೀವು ಇಂಜಿನಿಯರಿಂಗ್ ಮುಗಿಸೋ ಅವಕಾಶನೂ ಇದೆ. ಸೊ ಈ ಮಾಹಿತಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಸೊ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಮ್ಯಾನೇಜ್ಮೆಂಟ್ ಅಲ್ಲಾದ್ರೂ ಸೇರಿ ಸೀಟ್ ತಗೊಳ್ಳೋಣ, ಸೊ ಲಕ್ಷ ದುಡ್ಡು ಕೊಟ್ಟು ಇಂಜಿನಿಯರಿಂಗ್ ಮಾಡೋಣ, ಇಲ್ಲ ತುಂಬಾ ಜನ ನನಗೆ 2 ಲಕ್ಷ 1 ಲಕ್ಷ ರ್ಯಾಂಕಿಂಗ್ ಬಂದ್ಬಿಟ್ಟಿದೆ, ನನಗೆ ಸೀಟ್ ಸಿಗೋದಿಲ್ಲ ಅಂತೇಳಿ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿ ಲಕ್ಷ ಫೀಸ್ ಕಟ್ಟಿ ಸೇರ್ತಿದ್ದಾರೆ. ಸೊ ತುಂಬಾ ಜನ ಬರ್ಡನ್ ಮಾಡ್ಕೊಂತಿದ್ದಾರೆ. ನೀವು 10-15 ಲಕ್ಷ ಇಂಜಿನಿಯರಿಂಗ್ಗೆ ದುಡ್ಡು ಖರ್ಚು ಮಾಡಿ ಸೇರಿ ಕೊನೆಗೆ ಕೆಲಸ ಸಿಕ್ಕದೆ ಕಷ್ಟಪಡೋದಕ್ಕಿಂತ ಆ ದುಡ್ಡನ್ನ ಉಳಿಸಿ ಯಾವ್ದಾದ್ರು ಒಳ್ಳೆ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಈಗ ನೀವು ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದಿರಿ ಅಂತ ಯಾರು ಕೇಳೋದಿಲ್ಲ. ನೀವು ಯಾವ ಬ್ರಾಂಚ್ ಇಂಜಿನಿಯರಿಂಗ್ ಮಾಡಿದಿರಿ, ನಿಮ್ಗೆ ಏನ್ ಸ್ಕಿಲ್ ಇದೆ ಅನ್ನೋದ್ರ ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ. ಸೊ ನೀನು RVL ಮಾಡಿದೀಯೋ, ಇಲ್ಲ ವಿ.ಟಿ.ಯು. ಕಾಲೇಜಲ್ಲಿ ಮಾಡಿದೀಯೋ, ಅಥವಾ ಗೌರ್ಮೆಂಟ್ ಕಾಲೇಜ್ ಮಾಡಿದೀಯೋ ಅಂತ ಯಾರೂ ಕೇಳೋದಿಲ್ಲ. ಸೊ ಇಂಟರ್ವ್ಯೂಗೆ ಹೋದಾಗ ನಿಂದು ಒಳ್ಳೆ CGP ಇದ್ದು ಒಳ್ಳೆ ಸ್ಕಿಲ್ ಇದ್ರೆ ಖಂಡಿತ ಜಾಬ್ ಸಿಗುತ್ತೆ. ಸೊ ಈ ಡೀಟೇಲ್ಸು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಈಗ ನಾನು ಈ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಕಾಲೇಜು ಲೊಕೇಟ್ ಆಗಿರೋದು ವಿ.ಟಿ.ಯು. ರೀಜನಲ್ ಸೆಂಟರ್ ಅಂತೇಳಿ ಮುಂಚೆ ಕರೀತಿದ್ರು. ಸೊ ಈಗ ಇಂಜಿನಿಯರಿಂಗ್ನ 2021ರಿಂದ ಇಂಜಿನಿಯರಿಂಗು BE ಅಂದ್ರೆ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ನು ಸ್ಟಾರ್ಟ್ ಮಾಡಿದ್ದಾರೆ. ಮುಂಚೆ ಎಲ್ಲ PG ಕೋರ್ಸಸ್ ಅಂದ್ರೆ MCA, MBA, MTech ಕೋರ್ಸಸ್ ಮಾತ್ರ ನಡೆಸ್ತಾ ಇದ್ರು. PG ಕೋರ್ಸಸ್, ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಅಂತ PG ಸೆಂಟರ್ ಅಂತಾನೆ ಫೇಮಸ್ ಇತ್ತು. ಸೊ ಈ ಕೋರ್ಸಸ್ ಮಾತ್ರ ನಡೆಸ್ತಾ ಇದ್ರು. ಈಗ 2021ರಿಂದ ಸೊ ಇಲ್ಲಿ ಏನಿದೆ ಅಂದ್ರೆ, ಕ್ಯಾಂಪಸ್ ತುಂಬಾ ದೊಡ್ಡದಾಗಿದೆ. ಎಲ್ಲಾ ಬಿಲ್ಡಿಂಗ್ನು ಗೌರ್ಮೆಂಟ್ ಕಡೆಯಿಂದ ತುಂಬಾ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಸೊ ಯಾವಾಗ ಎಲ್ಲಾ ಬಿಲ್ಡಿಂಗ್ಸ್ನ ಎಲ್ಲ ಕಟ್ಬಿಟ್ಟಿದ್ದಾರೆ, ಸೊ ಇಲ್ಲಿ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಸೊ ಈ ಓನ್ಲಿ PG ಕೋರ್ಸಸ್ ನಡೆಸ್ತಾ ಇದ್ದಿದ್ದರಿಂದ ಸ್ಟ್ರೆಂತ್ ತುಂಬಾ ಕಡಿಮೆ ಇತ್ತು. ಸೊ ಬಿಲ್ಡಿಂಗ್ಸ್ ಎಲ್ಲ ಜಾಸ್ತಿ ಇದೆ, ಜನನೇ ಇರಲಿಲ್ಲ. ಸೊ ಅದಕ್ಕೆ ಫೈನಲ್ ಆಗಿ ಗೌರ್ಮೆಂಟ್ಗೂ ಇಲ್ಲ ವಿ.ಟಿ.ಯುಗೆ ಏನ್ ತಿಳುವಳಿಕೆ ಅಂತ ಗೊತ್ತಿಲ್ಲ. ಸೊ ಈ ಫೆಸಿಲಿಟೀಸ್ನೆಲ್ಲ ನಾವು ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ BE ಕೋರ್ಸಸ್ನ ಸ್ಟಾರ್ಟ್ ಮಾಡಿದ್ದಾರೆ 2021ರಲ್ಲಿ. ಅಂದ್ರೆ ಈಗ ಆಲ್ರೆಡಿ 2-3 ಬ್ಯಾಚಸ್ ಔಟ್ಪುಟ್ ಆಗಿದೆ. ಸೊ ಪ್ಲೇಸ್ಮೆಂಟ್ ವಿಷಯನ ನಾವು ಸಪರೇಟ್ ಆಗಿ ಇಟ್ರು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ನಾವು ಫೀಸ್ ವಿಷಯ, ಇಲ್ಲಿ ಫೀಸೇ ಮ್ಯಾಟರ್ ಆಗುತ್ತೆ. ಸೊ ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಹೋದ್ರೆ, ಯಾವುದೇ ಬೆಂಗಳೂರು ಕಾಲೇಜಲ್ಲಿ ಇಲ್ಲ ಯಾವುದೇ ಪ್ರೈವೇಟ್ ಕಾಲೇಜಸಲ್ಲಿ ನೀವು ಜಾಯ್ನ್ ಆದ್ರೆ 1 ವರ್ಷಕ್ಕೆ ಕೆ.ಸಿ.ಇ.ಟಿ. ಮುಖಾಂತರ ಹೋದ್ರೂ ನಿಮಗೆ 1,50,000 ಖರ್ಚು ಬರುತ್ತೆ. ಸೊ ನಿಮಗೆ ಏನಾದರೂ ನೀವು ಈ ಥರ ಕಾಲೇಜಸಲ್ಲಿ, ಗೌರ್ಮೆಂಟ್ ಕಾಲೇಜು ಇಲ್ಲ ವಿ.ಟಿ.ಯು. ಕಾಲೇಜಸಲ್ಲಿ, ನೀವು ವಿ.ಟಿ.ಯು. ಅಂಡರ್ ಕಾಲೇಜಸಲ್ಲಿ ಏನಾದರೂ ಓದಿದ್ರೆ, ಗೌರ್ಮೆಂಟ್ ವಿ.ಟಿ.ಯು. ಯೂನಿವರ್ಸಿಟಿ ಕಾಲೇಜ್ ಬಗ್ಗೆ ನಾನು ಮಾತಾಡೋದು, ಅಫಿಲಿಯೇಟೆಡ್ ಕಾಲೇಜ್ ಅಲ್ಲ, ಇದು ವಿ.ಟಿ.ಯು. ಯೂನಿವರ್ಸಿಟಿ ಕಾಲೇಜು. ಸೊ ಇದು ಮುದ್ದೇನಹಳ್ಳಿ ಒಂದು ಸೆಂಟರ್ ಇಟ್ಟಿದ್ದಾರೆ. ಅದೇ ಥರ ತುಂಬ ಸೆಂಟರ್ಸ್ ಇದೆ. ಸೊ ಈ ಥರ ಕಾಲೇಜಸಲ್ಲಿ ನೀವೇನಾದರೂ ಓದಿದಾಗ ನಿಮಗೆ ತುಂಬ ಕಡಿಮೆ ಖರ್ಚಲ್ಲಿ ಇಂಜಿನಿಯರಿಂಗ್ ಮುಗಿಯುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು 40,000ಕ್ಕೆ ನಿಮಗೆ ಫೀಸ್ ಖರ್ಚಾದರೆ, ಸೊ 4 ವರ್ಷಕ್ಕೆ 1,60,000ಕ್ಕೆ ನಿಮಗೆ 4 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಮುಗಿಯುತ್ತೆ. ಅದೇ ನೀವು ಬೇರೆ ಕಾಲೇಜಲ್ಲಿ 1 ವರ್ಷಕ್ಕೆ 1,60,000 ಖರ್ಚು ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿ ನಾನು ಮಾತಾಡ್ತಾ ಇರೋದು, ಜನರಲ್ ಮೆರಿಟು ಅಥವಾ OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ. ಸೊ ನೀವೇನಾದರೂ ಕ್ಯಾಟಗರಿ SC/ST ಕ್ಯಾಟಗರಿಗೆ ಬರ್ತೀರಿ ಅಂದರೆ ಯಾವುದೇ ಕಾರಣಕ್ಕೂ ಫೀಸ್ ಕೊಟ್ಟಂಗಿರೋದಿಲ್ಲ. ಸರ್ ಏನು ಸರ್, ಆಯಿತು ಕಾಲೇಜಿಗೆ ಸೇರಿಸೋಣ, ತೊಂದರೆ ಇಲ್ಲ, ಫೀಸ್ ಉಳಿಯುತ್ತೆ, ಹಾಸ್ಟ್ಲಿಗಾದ್ರೂ ಖರ್ಚು ಬರುತ್ತಲ್ಲ, ನೀವು ಹೇಳ್ತೀರಿ ಬೇರೆ ಕಾಲೇಜಲ್ಲೆಲ್ಲ ₹1,00,000 ಖರ್ಚು ಬರುತ್ತೆ ಅಂತ. ಇಲ್ಲಿ ಏನು ಬೆನಿಫಿಟ್ ಇದೆ ಅಂದರೆ, ನಾನು ಆಲ್ರೆಡಿ ಹೇಳಿದಾಗೆ ಕ್ಯಾಂಪಸಲ್ಲಿ ಆಲ್ರೆಡಿ ಎಲ್ಲ ಥರ ಬಿಲ್ಡಿಂಗ್ನು ಮುಂಚೆನೇ ಕಟ್ಟಿದ್ರು. ಸೊ ಈಗ ಯುಟಿಲೈಸೇಷನ್ ನಡೀತಾ ಇದೆ ಅಷ್ಟೇ. ಫೆಸಿಲಿಟಿ ರೆಡಿ ಇತ್ತು, ಸ್ಟೂಡೆಂಟ್ಸ್ಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ 2021ರಿಂದ ಯಾವಾಗ BE ಸ್ಟಾರ್ಟ್ ಮಾಡಿದ್ರು, ಇಲ್ಲಿ ಕ್ರೌಡ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಿದೆ. ಸೊ ನೀವೇನಾದರೂ ಕ್ಯಾಟಗರಿ ಬಂದರೆ, SC/ST ಕ್ಯಾಟಗರಿ ಆದರೆ ₹1 ಫೀಸ್ ಕಟ್ಟಂಗಿಲ್ಲ. ಸೊ ಕ್ಯಾಂಪಸ್ ಒಳಗಡೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸೊ ನೀವೇನಾದರೂ OBC ಅಥವಾ ಜನರಲ್ ಮೆರಿಟ್ ಆದರೆ ಸೊ ₹21,000 ಫೀಸ್ ಕಟ್ಟಬೇಕಾಗುತ್ತೆ. ಸೊ ಇದು ಜನರಲ್ ಸಾಮಾನ್ಯವಾದ ಫೀಸು. ಸೊ ಇಲ್ಲಿ ಆ ಥರ ಫೀಸ್ ಕಟ್ಟಿದ್ರೆ, ಜೊತೆಗೆ ಇನ್ನೊಂದು ಏನಪ್ಪ ಅಡಿಷ್ನಲ್ ಅಂದರೆ, ಸೊ ನೀವು ಐದರ್ SC/ST ಅಥವಾ ಜನರಲ್ ಮೆರಿಟ್ ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರು, ಸೊ ನಿಮಗೆ ಮೆಸ್ ಬಿಲ್ ಅಂತ ಬರುತ್ತೆ. ಸೊ ತಿಂಗಳಿಗೆ ಅದು ನೀವು ಯಾರು ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಓದಿರ್ತಾರಲ್ಲ, UBCB ಕಾಲೇಜಲ್ಲಿ ಆ ಥರ ಎಲ್ಲ ಅಂದರೆ, ಓವರ್ ಆಲ್ ಆಗಿ ಏನು ಮೆಸ್ ಚಾರ್ಜಸ್ ಬರುತ್ತೋ ಅದ್ರ ಮೇಲೆ ನಿಮಗೆ ಕ್ಯುಮುಲೇಟಿವ್ ಆಗಿ ಎಲ್ಲರಿಗೂ ಡಿವೈಡ್ ಮಾಡಿ ಕೊಡ್ತಾರೆ. ಸೊ 3,000ರಿಂದ 4,000 ತಿಂಗಳಿಗೆ ಖರ್ಚು ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಇದು ಅಡಿಷ್ನಲ್ ಆಗಿ ಬರುತ್ತೆ. ಸೊ ಇದು ಊಟದ ಖರ್ಚು.
ಸೊ ಇದನ್ನ ನೀವು ಕಟ್ಟಲೇಬೇಕಾಗುತ್ತೆ, ಯಾವುದೇ ಕ್ಯಾಟಗರಿ ವೈಸು ಅದು ಬರೋದಿಲ್ಲ. ಸೊ ಊಟದ ಖರ್ಚು ಎಲ್ಲ ಕಟ್ಟಲೇಬೇಕು, ಇರೋದಕ್ಕೆ ಫೆಸಿಲಿಟಿ ಅಲ್ಲಿ ಸಿಗುತ್ತೆ. ಸೊ ಇದು ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿರೋದು ಮುದ್ದೇನಹಳ್ಳಿಯಲ್ಲಿ. ಸೊ ಮುದ್ದೇನಹಳ್ಳಿ ಫೇಮಸ್ ಏನಕ್ಕೆ ಅಂತ ನಿಮ್ಗೆ ಗೊತ್ತಿದ್ರೆ, ಇಂಜಿನಿಯರಿಂಗ್ ಓದ್ತೀವಿ ಅಂದ್ರೆ ತಿಳ್ಕೊಂಡಿರ್ಬೇಕು. ವಿಶ್ವೇಶ್ವರಯ್ಯನವರು ಹುಟ್ಟಿದ್ದ ಸ್ಥಳ ಅದು. ಸೊ ಆ ಸ್ಥಳದಲ್ಲಿ ನಾವು ಒಂದೇನಾದ್ರೂ ಒಂದು ಇಂಜಿನಿಯರಿಂಗ್ ಕಾಲೇಜು ಇಲ್ಲ ಆ ಥರದ ಅವರು ಇಂಜಿನಿಯರ್ ಆಗಿರೋದ್ರಿಂದ ಅಲ್ಲೊಂದು ಮಾಡಬೇಕು ಅಂತೇಳಿ ಒಂದು ಗೌರ್ಮೆಂಟ್ ಅವರು ಅಲ್ಲಿ ಒಂದು ದೊಡ್ಡ ಬೆಟ್ಟನೇ ಇಂಜಿನಿಯರಿಂಗ್ ಕಾಲೇಜ್ ಮಾಡಾಕಿದ್ದಾರೆ, ದೊಡ್ಡ ಕ್ಯಾಂಪಸ್ಸು. ಸೊ ನೀವೇನಾದ್ರೂ ರೈನಿ ಸೀಸನಲ್ಲಿ, ಆ ಫಾಗ್ ಸೀಸನಲ್ಲಿ ಅಲ್ಲೇನಾದ್ರೂ ನೋಡಿದ್ರೆ ನಂದಿ ಹಿಲ್ಸ್ಗೆ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ. ಆ ತರ ನಂದಿ ಪಕ್ಕದಲ್ಲಿರೋ ಒಂದು ಬೆಟ್ಟದಲ್ಲಿ ಮಾಡಿರೋ ಕಾಲೇಜು. ಸೊ ಗ್ರೀನರಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಅದು ಎನ್ವಿರಾನ್ಮೆಂಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಅದೊಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಏನ್ ಸರ್ ಫೀಸ್ ಅಷ್ಟೇ, ಯಾವ್ಯಾವ ಕೋರ್ಸಸ್ ಇದೆ ಅಂದ್ರೆ ಇಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ BTech ಅಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಡಾಟಾ ಸೈನ್ಸ್ ಇದೆ, ಜೊತೆಗೆ ಕೋರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದೆ. ಮೆಕ್ಯಾನಿಕಲ್ ಮತ್ತೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಮಾಡಿದ್ದಾರೆ. ಇಟ್ಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ ಅಂತೇಳಿ ಅದು ಒಂದು ಹೊಸದಾಗಿ ಅದು ಮೋಸ್ಟ್ ಡಿಮ್ಯಾಂಡೆಡ್ ಬ್ರಾಂಚ್ ಇದೆ. ಜೊತೆಗೆ ಎಲೆಕ್ಟ್ರಾನಿಕ್ಸ್, ಐ ಥಿಂಕ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮತ್ತೆ ಕಂಪ್ಯೂಟರ್ ಸಿಸ್ಟಮ್ ಅಂತೇಳಿ ಇನ್ನೊಂದು ಕೋರ್ಸ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಒಂದು 5-6 ಕೋರ್ಸಸ್ನ ಮಾತ್ರ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ನಮ್ಮ ಆ ಸರೌಂಡಿಂಗ್ ಹುಡುಗರು, ಬೆಂಗಳೂರು ಹುಡುಗರು ಯಾರು ಪ್ರಿಫರ್ ಮಾಡ್ತಿಲ್ಲ. ಸೊ ತುಂಬಾ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸು ಕಡಿಮೆ ಕಾಸ್ಟಲ್ಲಿ ಮುಗಿಯುತ್ತೆ ಅಂತೇಳಿ ತುಂಬಾ ಜನ ಈ ಕಾಲೇಜ್ನ ಪ್ರಿಫರ್ ಮಾಡ್ತಿದ್ದಾರೆ. ಸೊ ನೀವು ನೋಡಿ ಯೋಚನೆ ಮಾಡಿ, ಸುಮ್ಮನೆ ಕಾಲೇಜ್ಗೆ ಲಕ್ಷ ಇನ್ವೆಸ್ಟ್ ಮಾಡೋ ಬದಲು ಅದೇ ದುಡ್ಡನ್ನ ಉಳಿಸ್ಕೊಂಡು ಸ್ಕಿಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಕಿಲ್ಲೇ ತುಂಬಾ ಇಂಪಾರ್ಟೆಂಟು. ನೀವು ಯಾವ ಕಾಲೇಜಲ್ಲಿ ಓದಿದಿರಿ, ಯಾವ ಕೋರ್ಸ್ ಮಾಡಿದಿರಿ ಅನ್ನೋದಕ್ಕಿಂತ ಯಾವ ಕೋರ್ಸಸ್ ಕಲ್ತಿದ್ದೀರಿ, ಏನು ಸ್ಕಿಲ್ ಇದೆ, ಯಾವ ಟೂಲ್ ಗೊತ್ತಿದೆ ಅನ್ನೋದ್ರ ಮೇಲೆ ನಿಮಗೆ ಜಾಬ್ ಸಿಗುತ್ತೆ. ಆಯಿತು, ಈ ಕಾಲೇಜಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಫೆಸಿಲಿಟಿ ವೈಸು ಐ ಥಿಂಕ್ ಫೆಸಿಲಿಟಿ ಇದೆ. ಫ್ಯಾಕಲ್ಟಿ ವೈಸು ಪರ್ಮನೆಂಟ್ ಫ್ಯಾಕಲ್ಟಿಗಿಂತ ಇಲ್ಲಿ ಅಡಾಕ್ ಮತ್ತು ಟೆಂಪ್ರರಿ ಫ್ಯಾಕಲ್ಟೀಸ್ ಜಾಸ್ತಿ ಇರುತ್ತೆ. ಕ್ವಾಲಿಟಿ ಆಫ್ ಟೀಚಿಂಗು ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಿಗದೆ ಇದ್ರೂ ಈಗ ತುಂಬ ಸೋರ್ಸಸ್ಸು ನಿಮಗೆ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಂಡು ನೀವು ಓದ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ, ಸೊ ನಾನು ಆಲ್ರೆಡಿ ಹೇಳ್ದಾಗೆ, ಸೊ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಬಗ್ಗೆ ಜಾಸ್ತಿ ಹೆಚ್ಚಿಗೆ ತಲೆ ಕೆಡಿಸ್ಕೊಂಬಿಡಿ. ಸೊ ತುಂಬ ದುಡ್ಡನ್ನ ನೀವು ಉಳಿಸಿರ್ತೀರಿ ಪ್ರೈವೇಟ್ ಕಾಲೇಜಿಗೆ ಸೇರೋ ಬದಲು. ಸೊ ಆ ದುಡ್ಡನ್ನ ನೀವು ಕಾನ್ಸಂಟ್ರೇಟೆಡ್ ಆನ್ ಸ್ಕಿಲ್ ಎನ್ಹಾನ್ಸ್ ಮಾಡಿಕೊಂಡ್ರೆ, ಸೊ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಬಿಲ್ಡ್ ಮಾಡಿಕೊಂಡು ನಿಮ್ಮ ಸ್ಕಿಲ್ ಜಾಸ್ತಿ ಇದ್ದರೆ ಖಂಡಿತ ನೀವು ಈಸಿಯಾಗಿ ಜಾಬ್ನ ಹೊರಗಡೆ ತೆಗಿಬೋದು. ಇಲ್ಲ ಸರ್ ನನಗೆ ಕಾಲೇಜೇ ಕೆಲಸ ಕೊಡಿಸ್ಬೇಕು ಅಂದರೆ ಇವರು ಅಷ್ಟೇ ಫುಲ್ ಕ್ಯಾಂಪಸ್, VTU ಯೂನಿವರ್ಸಿಟಿಯಿಂದ ಫುಲ್ ಕ್ಯಾಂಪಸ್ ಮಾಡ್ತಾರೆ. ಅಂದರೆ ಫುಲ್ ಕ್ಯಾಂಪಸ್ ಅಂದರೆ ಆ ಯೂನಿವರ್ಸಿಟಿ ಅಂಡರಲ್ಲಿ ಗೌರ್ಮೆಂಟ್ ಕಾಲೇಜಸ್ ಯಾವುದಿದೆ ಅದೆಲ್ಲ ಕಾಲೇಜ್ಗೂ ಸೇರಿ ಯಾವುದೋ ಒಂದು ಕಂಪ್ನಿನ ಕರೆಸಿ ಒಂದು 500 ಜನ 1000 ಜನನ ತಗೊಳ್ಳೋ ಥರ ಫುಲ್ ಕ್ಯಾಂಪಸ್ ನಡೆಯುತ್ತೆ. ಅಲ್ಲಿ ನೀವು ಪ್ಲೇಸ್ ಆದರೂ ಆಗ್ಬೋದು. ಪ್ಯಾಕೇಜಸ್ಸು ನೀವು ಪ್ರೈವೇಟ್ ಕಾಲೇಜಸಲ್ಲಿ, ಟಾಪ್ ಕಾಲೇಜಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇನ್ನೇನಾದರೂ ಡಿಪೆಂಡ್, ಈ ಕಾಲೇಜಲ್ಲಿ ಏನಾದರೂ ಒಳ್ಳೆ ಅಕಾಡೆಮಿಕ್ ಪರ್ಸನ್ಸ್ ಇದ್ದರೆ, ಇಲ್ಲ ಅವ್ರಿಗೆ ಇಂಡಸ್ಟ್ರಿ ಕಾಂಟ್ಯಾಕ್ಟ್ಸ್ ಇದ್ದರೆ, ಅವರು ಸರೌಂಡಿಂಗಲ್ಲಿ ಒಳ್ಳೆ ಕಂಪ್ನೀಸ್ ಇದ್ದರೆ ಅವ್ರನ್ನ ಕರೆಸಿ ನಿಮಗೆ ಜಾಬ್ ಕೊಡಿಸೋ ಚಾನ್ಸಸ್ಸು ಇರುತ್ತೆ. ಸೊ ಏನು ಮೇಜರ್ ಆಗಿ ಅಂದರೆ, ನೀವು ಇಲ್ಲಿ ಫೈನಾನ್ಷಿಯಲಿ ತುಂಬ ದುಡ್ಡನ್ನು ಉಳಿಸಿ ಅದನ್ನು ಸ್ಕಿಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ದಿಸ್ ಆರ್ ದ ಕಾಲೇಜ್ ಆರ್ ಬೆಸ್ಟ್ ಕಾಲೇಜಸ್ಸು. ಸೊ ನೀವು ಸ್ಕಿಲ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಈ ಕಾಲೇಜಸ್ನ ನೀವು ಪ್ರಿಫರ್ ಮಾಡಿ. ಸೊ ಹಾಸ್ಟ್ಲು ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಇನ್ ಕೇಸ್ ನಾನು ಇಲ್ಲ ಸರ್ ಹಾಸ್ಟ್ಲು ಬೇಡ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇವ್ರದ್ದು ಒಂದು ಬಸ್ ಇದೆ, ಐ ಥಿಂಕ್ ನಾಗರಬಾವಿಯಿಂದ ಬಸ್ ಬರುತ್ತೆ ಒಂದು. ಆ ನಾಗರಬಾವಿ ಆ ಬಸ್ಸಲ್ಲಿ ಬೇಕಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಇಲ್ಲ ನಾನು ಯಾವ ಥರ ಓಡಾಡಬೇಕು ಅಂದರೆ, ನೀವು ಚಿಕ್ಕಬಳ್ಳಾಪುರದಿಂದ ಮೇ ಬಿ ಒಂದು 5 to 6 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಇಲ್ಲಿ ಕೆಲವು ಅಂದರೆ ರೆಗ್ಯುಲರ್ ಬಸ್ಸಸ್ ಇರೋದಿಲ್ಲ. ಸೊ ನಿಮಗೆ ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ಕೆಲವು ಬಸ್ಸುಗಳು ಮಾತ್ರ ಹೋಗ್ತವೆ. ಸೊ ಆ ಬಸ್ಸುಗಳಲ್ಲಿ ನೀವು ನೋಡಿಕೊಂಡು ಟೈಮಿಂಗ್ಸ್ ನೋಡಿಕೊಂಡು ಓಡಾಡಬೇಕಾಗುತ್ತೆ. ಅಷ್ಟು ಕನ್ವೀನಿಯೆಂಟ್ ಇಲ್ಲ. ಸೊ 1 ಅವರ್ಗೆ 2 ಅವರ್ಗೆ ಒಂದೊಂದು ಬಸ್ ಇರುತ್ತೆ. ಆ ಟೈಮಲ್ಲಿ ನೀವು ಓಡಾಡ್ಕೊಬೇಕು. ಅದು ಬಿಟ್ಟರೆ ನಿಮಗೆ 5 ನಿಮಿಷಕ್ಕೆ 10 ನಿಮಿಷಕ್ಕೆಲ್ಲ ಬಸ್ಸಸ್ ಸಿಗೋದಿಲ್ಲ. ಸೊ ನೀವು ಮುದ್ದೇನಹಳ್ಳಿಗೆ ರೀಚ್ ಆದರೆ ಅಲ್ಲಿಂದ ಆಟೋದಲ್ಲೂ ನೀವು ಹೋಗ್ಬೋದು. ಸೊ ಟ್ರಾವೆಲಿಂಗ್ ಅಂದರೆ ನೀವು ಹಾಸ್ಟೆಲಲ್ಲಿ ಇರ್ತೀನಿ ಅಂದರೆ ಬೆಸ್ಟ್ ಕಾಲೇಜು. ಡೈಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ ಲೋಕಲ್ ಲೈಟ್ಸ್ ಆದರೆ ಓಡಾಡ್ಬೋದು. ಇಲ್ಲ ಬೇರೆ ಕಡೆಯಿಂದ ನಾನು ಬೆಂಗಳೂರಿಂದ ಓಡಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಾಲೇಜ್ ಬಸ್ ಏನಾದರೂ ಮಿಸ್ ಆದರೆ. ಸೊ ಇದು ನೀವು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಬೇಕು. ಸೊ ಯಾವ ಥರ ಈ ಕಾಲೇಜ್ಗೆ ಅಡ್ಮಿಷನ್ ತೊಗೊಬೋದು ಅಂದರೆ, ನೀವು ಓನ್ಲಿ KCET ಮುಖಾಂತರನೇ ಈ ಕಾಲೇಜ್ಗೆ ಅಡ್ಮಿಷನ್ ತೊಗೊಬೋದು. ಏನಪ್ಪ KCET ಅಂತ ಅಂದರೆ, ಫೈನಲ್ ಆಗಿ ನೀವು KCET ರ್ಯಾಂಕ್ ಬರುತ್ತೆ, ಕೌನ್ಸಿಲಿಂಗಲ್ಲಿ ಈ ಕಾಲೇಜ್ನ ಹಾಕಲಿ. ಐ ಥಿಂಕ್ ಈ KCET ಕೋಡ್ ಬಂದು E256.
ಸೊ ಎಲ್ಲ ನಾನು ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈ ರ್ಯಾಂಕ್ಸು ಲಾಸ್ಟ್ ಇಯರು ಫಸ್ಟ್ ರೌಂಡಲ್ಲಿದೆ. ಸೊ ನಿಮ್ಮದು ಏನಾದರೂ ಈ ರ್ಯಾಂಕ್ ರೀಚಲ್ಲಿದ್ದರೆ ನಿಮ್ಗೆ ಖಂಡಿತ ಈ ಕಾಲೇಜಲ್ಲಿ ಸಿಗುತ್ತೆ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಒಂದು 70,000-80,000 ರೇಂಜಲ್ಲಿ ನಿಮ್ದು ರ್ಯಾಂಕ್ ಇದ್ದರೆ ಈ ಕಾಲೇಜಲ್ಲಿ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಆಲೋಚನೆ ಮಾಡಿ ಸೀಟ್ ತೊಗೊಳ್ಳಿ. ಸೊ ಸುಮ್ಮನೆ ಇದು ನಾನು ಹೇಳ್ತಾ ಇರೋದು ಜನರಲ್ ಮೆರಿಟ್ಗೆ. ಸೊ ಕ್ಯಾಟಗರಿ ಆದರೆ ಇನ್ನೂ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆರಾಮಾಗಿ ನೀವು ಯಾವ ಬ್ರಾಂಚ್ ಬೇಕಾದರೂ ಸೀಟ್ನ ಸೆಲೆಕ್ಟ್ ಮಾಡ್ಕೊಬೋದು. ಫೈನಲ್ ಆಗಿ ಏನಪ್ಪ ಕನ್ಕ್ಲೂಷನ್ ಹೇಳ್ತೀನಿ ಅಂದರೆ, ಸೊ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅದೇ ದುಡ್ಡನ್ನೆಲ್ಲ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಖಂಡಿತ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸ್ಕಿಲ್ ಯಾರು ಕಲಿತಾರೋ ಅವ್ರಿಗೆ ಜಾಬ್ ಸಿಗೋದು. ಸೊ ನೀವು ಎಲ್ಲಿ ಡಿಗ್ರಿ ಮಾಡಿದ್ದೀರಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಎಲ್ಲ ಕಾಲೇಜಲ್ಲೂ VTU ಅಫಿಲಿಯೇಟೆಡ್ ಕಾಲೇಜಸ್ ಎಲ್ಲರಿಗೂ ಸೇಮ್ ಸರ್ಟಿಫಿಕೇಟೇ ಬರುತ್ತೆ. ಸೊ ನೀವೇನು ಸ್ಕಿಲ್ ಕಲ್ತಿದ್ದೀರಿ ಅನ್ನೋದ್ರ ಮೇಲೆ, ನಿಮ್ಮ ಕ್ಯಾಲಿಬರ್ ಮೇಲೆ ನಿಮಗೆ ಜಾಬ್ ಸಿಗುತ್ತೆ. ಸೊ ಒಳ್ಳೇದಾಗಲಿ. ಸೊ ಯೋಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತ ಮೆಸೇಜ್ ಮಾಡಿ, ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು.